ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ಈ ದಿನದ ಸುದ್ದಿ ವಿಶ್ಲೇಷಣೆ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಅಂದು ಟಿಎನ್ ಸೇಷನ್, ಇಂದು ಜ್ಞಾನೇಶ್ ಕುಮಾರ್. ಜ್ಞಾನೇಶ್ ಕುಮಾರ್ ಅನ್ನೋ ಹೆಸರು ಕನಿಷ್ಠ ನಿನ್ನೆಯಿಂದ ಆದ್ರೂ ಕೂಡ ಯಾರು ತುಂಬಾ ಆಸಕ್ತಿಯಿಂದ ವೀಕ್ಷಿಸ್ತಾ ಇರ್ತಾರೋ ಅವ್ರಿಗೆಲ್ರಿಗೂ ಚಿರಪರಿಚಿತವಾದ ಹೆಸರು. ಅವರು ಇವತ್ತು ರಾಷ್ಟ್ರೀಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಜ್ಞಾನೇಶ್ ಕುಮಾರ್. ಜ್ಞಾನೇಶ್ ಕುಮಾರ್ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕ ರಾಹುಲ್ ಗಾಂಧಿ ಮತ್ತವರ ಮಿತ್ರ ಕೂಟದ ಸಹಚರರು ಶುರು ಮಾಡಿರೋ ವೋಟ್ ಅಧಿಕಾರ ಯಾತ್ರಾ ಅಂದ್ರೆ ಚುನಾವಣಾ ಆಯೋಗದ ವಿರುದ್ಧವೇ ಬಹಿರಂಗ ಬಂಡಾಯ ಸಾರಿರೋ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಜ್ಞಾನೇಶ್ ಕುಮಾರ್ ಬಹಳ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ರು, ಈ ವೋಟ್ ಚೋರಿ, ಮತಗಳ್ಳತನ ಇತ್ಯಾದಿ ಕೆಟ್ಟ ಶಬ್ದಗಳ ಬಳಕೆಯಿಂದ ನಾವು ವಿಚಲಿತರಾಗೋದಿಲ್ಲ. ಆದ್ರಿಂದ ನಾವು ಯಾವುದೇ ತರದ ಬೆದರಿಕೆಗಳಿಂದ ನಾವು ವಿಚಲಿತರಾಗೋದಿಲ್ಲ, ಅಧೀರರಾಗೋದಿಲ್ಲ. ನಾವು ಸಂವಿಧಾನಾತ್ಮಕ ಶಿಷ್ಟಾಚಾರವನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತವೆ. ಜನಪ್ರತಿನಿಧಿಗಳ ಕಾಯ್ದೆಯ ಪ್ರತಿಯೊಂದು ನಿಯಮವನ್ನು ಕೂಡ ಚಾಚು ತಪ್ಪದೆ ಪಾಲಿಸ್ತವೆ. ನಮ್ಮ ಚುನಾವಣಾ ಆಯೋಗದ ದೃಷ್ಟಿಯಲ್ಲಿ ಆಳುವ ಪಕ್ಷ ಅಥವಾ ವಿರೋಧ ಪಕ್ಷ ಅನ್ನೋ ಭೇದ ಭಾವ ಬರೋ ಪ್ರಶ್ನೆನೇ ಇಲ್ಲ. ಆ ತರದ ತಾರತಮ್ಯಕ್ಕೆ ಅವಕಾಶವೇ ಇಲ್ಲ. ಯಾಕಂತಂದ್ರೆ ಚುನಾವಣಾ ಆಯೋಗದಲ್ಲಿ ನೋಂದಣಿ ಆದ ನಂತರವೇ ಒಂದು ರಾಜಕೀಯ ಪಕ್ಷ ಅಸ್ತಿತ್ವಕ್ಕೆ ಬಂದಿರುತ್ತೆ. ಹೀಗಾಗಿ ಎಲ್ಲ ರಾಜಕೀಯ ಪಕ್ಷಗಳು ನಮಗೆ ಸಮಾನ. ನಾವು ಯಾರನ್ನು ಮೇಲು ಅಥವಾ ಕೀಳು ಅಂತ ಹೇಳಕ್ ಸಾಧ್ಯ ಇಲ್ಲ. ಈ ರೀತಿ ಮತಗಳ್ಳತನದ ಆರೋಪ ಮಾಡೋದ್ರ ಮೂಲಕ ಭಾರತದ ಮತದಾರರಿಗೆ ಅವಮಾನ ಮಾಡ್ತಾ ಇದ್ದೀರಿ, ಜೊತೆಗೆ ಸಂವಿಧಾನವನ್ನ ಬುಡಮೇಲು ಮಾಡುವಂತ ಒಂದು ಕೆಟ್ಟ ದುಸ್ಸಾಹಸಕ್ಕೆ ಕೈ ಹಾಕಿದ್ದೀರಿ ಅಂತ ನೇರವಾಗಿ ಸವಾಲಿಸಿದ್ದಾರೆ. ಇದಕ್ಕೆ ತತ್ಕ್ಷಣದ ಪ್ರಚೋದನೆ ಕನಿಷ್ಠ ಪಕ್ಷ ಕರ್ನಾಟಕದ ಎಲ್ಲ ಪ್ರಜ್ಞಾವಂತ ಜನರಿಗೆ ಗೊತ್ತು. ಕರ್ನಾಟಕವನ್ನೇ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಬೆಂಗಳೂರಿನ ಕೇಂದ್ರೀಯ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಸುಮಾರು 2.5 ಲಕ್ಷ ಮತಗಳ ಅಂತರದಿಂದ ಸೋಲಾಯಿತು. ಅದಕ್ಕೆ ಕಾರಣ ಈ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಒಂದಾಗಿರೋ ಮಹದೇವಪುರದಲ್ಲಿ ಸುಮಾರು 1,10,10,000 ಕೊಟ್ಟಿ ಮತದಾನ ನಡೀತು. ಇದು ಮತಗಳ್ಳತನ ಆಯ್ತು. ಅಷ್ಟು ಮತಗಳನ್ನ ಕದ್ದುಬಿಟ್ಟು ಬಿಜೆಪಿ ಗೆದ್ದಿದೆ ಅಂತ ಆರೋಪ ಮಾಡ್ಬಿಟ್ರು ರಾಹುಲ್ ಗಾಂಧಿ. ಅದಕ್ಕೆ ಅವ್ರು ನೀಡಿದ ಆಧಾರ ಅಂತಂದ್ರೆ ಅವರದೇ ಪಕ್ಷ ನಡೆಸಿದ ಆಂತರಿಕ ಸಂಶೋಧನೆಯ ಫಲವಂತೆ ಮನಬಾರದಷ್ಟು ದಾಖಲೆಗಳನ್ನ, ಪುಸ್ತಕಗಳನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಮಾಡಿದ್ರು. ಮೊದಲು ದಿಲ್ಲಿಯ ಪತ್ರಿಕಾಗೋಷ್ಠಿಯಲ್ಲಿ, ನಂತರ ಬೆಂಗಳೂರಿನ ಗಾಂಧಿನಗರದ ಫ್ರೀಡಂ ಪಾರ್ಕ್ ನಲ್ಲಿ ನಡೆದ ಬಹಿರಂಗ ಸಭೆಯಲ್ಲಿ, ಅವರ ಪಕ್ಷದ ಬಹಿರಂಗ ಸಭೆಯಲ್ಲಿ ಯಾವುದೋ ಒಂದು ಮಾಹಿತಿಗಳನ್ನ ದಾಖಲಿಸುತ್ತಾ ಚುನಾವಣಾ ಆಯೋಗ ನರೇಂದ್ರ ಮೋದಿ ಅವರ ಜೊತೆಗೆ ಶಾಮೀಲಾಗ್ಬಿಟ್ಟು ಅವರ ಗೆಲುವಿಗೆ ಕಾರಣವಾಗಿದೆ. ಈ ರೀತಿ ಮತಗಳ್ಳತನ ನಡೀದೇ ಹೋಗಿದ್ರೆ ನರೇಂದ್ರ ಮೋದಿ ಪ್ರಧಾನಿ ಆಗೋದು ಸಾಧ್ಯವೇ ಇರ್ತಿರ್ಲಿಲ್ಲ ಅಂತ ಅತ್ಯಂತ ಗಂಭೀರವಾದ ಆರೋಪ ಮಾಡಿದ್ರು. ತನ್ಮೂಲಕ ಚುನಾವಣಾ ಆಯೋಗದ ವಿರುದ್ಧವೇ ಜನರಿಗೆ ಅವಿಶ್ವಾಸ, ಅಪನಂಬಿಕೆ ಬರೋ ರೀತಿಯಲ್ಲಿ ಮಾಡಿದ್ದಷ್ಟೇ ಅಲ್ಲ, ಅವ್ರಿಗೆ ಅಲ್ಲಿಗೆ ನಿಲ್ಸಿಲ್ಲ. ಈ ವರ್ಷದ ನವೆಂಬರ್ನಲ್ಲಿ ಅಸೆಂಬ್ಲಿ ಚುನಾವಣೆ ನಡೆಯಲಿರೋ ಬಿಹಾರ್ ರಾಜ್ಯದಲ್ಲಿ ನಿನ್ನೆಯಿಂದ ಅವರು ವೋಟ್ ಅಧಿಕಾರ ಯಾತ್ರಾ ಅನ್ನೋ ಒಂದು ಬಹಿರಂಗ ಅಭಿಯಾನವನ್ನೇ ಶುರು ಮಾಡಿಬಿಟ್ಟಿದ್ದಾರೆ. ಸಸರಾಮ್ ವಿಮಾನ ನಿಲ್ದಾಣದಿಂದ ಸುಮಾರು 26 ಜಿಲ್ಲೆಗಳಲ್ಲಿ 16 ದಿನಗಳ ಕಾಲ ಇವರು ಈ ರೀತಿ ಬಹಿರಂಗ ಪ್ರಚಾರ ಯಾತ್ರೆ ನಡೆಸ್ತಾರಂತೆ. ಅದು ಪ್ರಚಾರ ಯಾತ್ರೆ ಅಲ್ಲ, ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತೆ ಅದೊಂದು ಅಪಪ್ರಚಾರ ಯಾತ್ರೆ. ಇವತ್ತಿನ ಚುನಾವಣಾ ಆಯೋಗದಲ್ಲಿ 3 ಆಯುಕ್ತರುಗಳಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ಜ್ಞಾನೇಶ್ ಕುಮಾರ್, ಅವರು ಕೇರಳ ಮೂಲದ IAS ಕೇಡರ್ನ ಅಧಿಕಾರಿ. ಅವರ ಜೊತೆಗಿರೋರು ಸುಖಬೀರ್ ಸಿಂಗ್ ಸಂಧು ಅವರು ಉತ್ತರಾಖಂಡದ ಮುಖ್ಯ ಕಾರ್ಯದರ್ಶಿ ಆಗಿದ್ರು, ಉತ್ತರಾಖಂಡ್ ಕೇಡರ್ನ IAS ಅಧಿಕಾರಿ. ಅದೇ ರೀತಿ ಮತ್ತೊಬ್ರು ಡಾಕ್ಟರ್ ವಿವೇಕ್ ಜೋಶಿ, ಅವರು ಹರಿಯಾಣ ಕೇಡರ್ನ IAS ಅಧಿಕಾರಿ. ಅವರೆಲ್ಲ ಹರಿಯಾಣ ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ಕೂಡ ಸೇವೆ ಸಲ್ಲಿಸಿದ್ರು. ಇವರ ಪೈಕಿ ಡಾಕ್ಟರ್ ವಿವೇಕ್ ಜೋಶಿ ನೇಮಕವಾಗಿದ್ದು 1925 ಫೆಬ್ರವರಿನಲ್ಲಿ. ಕಳೆದ ಅವರ ಆಯ್ಕೆ ಪ್ರಕ್ರಿಯೆಯಲ್ಲಿ ಸ್ವತಃ ರಾಹುಲ್ ಗಾಂಧಿ ಅವರೇ ಪಾಲ್ಗೊಂಡಿದ್ರು. ಪ್ರಧಾನಮಂತ್ರಿಯವರ ಜೊತೆ ಆಯ್ಕೆ ಸಮಿತಿಯಲ್ಲಿ ಅವರು ಖುದ್ದಾಗಿ ಪಾಲ್ಗೊಂಡಿದ್ರು. ಇರಲಿ, ಈ 3 ಚುನಾವಣಾ ಆಯುಕ್ತರ ವ್ಯಕ್ತಿಗತ ವಿಶ್ವಾಸಾರ್ಹತೆಯನ್ನು ಪ್ರಶ್ನಿಸುವ ರೀತಿಯಲ್ಲಿ ರಾಹುಲ್ ಗಾಂಧಿ ಅಭಿಯಾನವನ್ನು ಶುರು ಮಾಡಿಬಿಟ್ಟಿದ್ದಾರೆ. ನಿನ್ನೆ ಜ್ಞಾನೇಶ್ ಕುಮಾರ್ ಹೇಳಿದ್ದಿಷ್ಟೇ, ಮತದಾರರ ಪಟ್ಟಿ ತಯಾರಿಕೆಯಲ್ಲಿ ಸುಮಾರು 1 ಕೋಟಿ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡಿರ್ತಾರೆ ದೇಶಾದ್ಯಂತ. ಅದರಲ್ಲಿ ವಿವಿಧ ರಾಜ್ಯ ಸರ್ಕಾರಗಳ ನೌಕರರು, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲಾ ಶಿಕ್ಷಕರುಗಳು ಮತ್ತು ಕಂದಾಯ ಇಲಾಖೆ ನೌಕರರು ಪಾಲ್ಗೊಂಡಿರ್ತಾರೆ. ಮತ್ತು
ವಿವಿಧ ರಾಜಕೀಯ ಪಕ್ಷಗಳ ಬೂತ್ ಮಟ್ಟದ ಕಾರ್ಯಕರ್ತರು, ಬೂತ್ ಮಟ್ಟದ ಏಜೆಂಟ್ಗಳು, ಅವ್ರಿಗೆ BLA ಅಂತ ಕರೀತಾರೆ, ಬೂತ್ ಲೆವೆಲ್ ಏಜೆಂಟ್ಸ್ ಅಂತ. ವಿವಿಧ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಕೂಡ ಇರ್ತಾರೆ. ಪಾಪ ರಾಜಕೀಯ ಸರ್ಕಾರಿ ನೌಕರರಿಗಾದ್ರೂ ಸಂಬಳ ಸಿಗುತ್ತೆ, ಸಂಬಳ ಸೌಲಭ್ಯಗಳು ಇರುತ್ತೆ. ಈ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ತಮ್ಮ ಪಕ್ಷದ ಮೇಲಿನ ಪ್ರೀತಿಯಿಂದ ಅದರಲ್ಲಿ ಪಾಲ್ಗೊಂಡಿರ್ತಾರೆ. ಈ ರೀತಿ 1 ಕೋಟಿ ಕಾರ್ಯಕರ್ತರು ಪಾಲ್ಗೊಂಡು ನಡೆಸೋ ಈ ಪ್ರಕ್ರಿಯೆ ಬಗ್ಗೆ ಅನುಮಾನ ಬಿತ್ತೋದು ಅಂತಂದ್ರೆ ಸಂವಿಧಾನದ ವಿರುದ್ಧವೇ ಅಪಚಾರ ಮಾಡಿದ ಹಾಗೆ, ಸಂವಿಧಾನವನ್ನೇ ಬುಡಮೇಲು ಮಾಡುವ ಒಂದು ದುಸ್ಸಾಹಸ ಅಂತ ಅವ್ರು ಹೇಳಿದ್ರು. ಅದರಲ್ಲೂ ಮಹದೇವಪುರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ, ಅಂದ್ರೆ ಬೆಂಗಳೂರು ಕೇಂದ್ರೀಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಈ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲೂ ಇಲ್ಲ, ಅವರ ಹೆಸರಿಲ್ಲ. ಈ ರೀತಿ ಒಂದು ನಿರ್ದಿಷ್ಟವಾದ ಆ ಚುನಾವಣಾ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿರೋ ವ್ಯಕ್ತಿಗೆ ಏನಾದ್ರೂ ಅನುಮಾನಗಳು ಬಂದ್ರೆ, ಆಕ್ಷೇಪಣೆಗಳಿದ್ರೆ ಅವರೊಂದು ಪ್ರಮಾಣ ಪತ್ರ ಸಲ್ಲಿಸಿಬಿಟ್ಟು ದೂರು ಕೊಡ್ಬೇಕಾಗುತ್ತೆ ಚುನಾವಣಾ ಆಯೋಗಕ್ಕೆ. ತದನಂತರ ಅವರ ಆರೋಪ ಕುರಿತಂತೆ ವಿಚಾರಣೆ ನಡೆಸಲಿಕ್ಕೆ ಅನುಕೂಲವಾಗುತ್ತೆ. ಇದು ಸಂವಿಧಾನಾತ್ಮಕ ಪ್ರಕ್ರಿಯೆ, ಕಾನೂನಿನಲ್ಲೇ ಅಡಕವಾಗಿರೋ ಒಂದು ಕಡ್ಡಾಯವಾದ ಪ್ರಕ್ರಿಯೆ. ಆದ್ರೆ ರಾಹುಲ್ ಗಾಂಧಿ ಅವರು ಹಾದಿ ಬೀದಿಯಲ್ಲಿ ಈ ರೀತಿ ಮತಗಳತನ ನಡೆದಿದೆ, ವೋಟ್ ಚೋರಿ ಅನ್ನೋ ಒಂದು ಅಭಿಯಾನ ನಡೆಸ್ತಿರೋದು ಇಡೀ ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ವಿರುದ್ಧವೇ ನಡೆಸ್ತಿರುವಂತಹ ಒಂದು ದುಸ್ಸಾಹಸ ಅಂತ ಎಲ್ರಿಗೂ ಗೊತ್ತಾಗ್ತಾ ಇದೆ. ನಗರ ಪ್ರದೇಶಗಳಲ್ಲಿ ಮತದಾರರ ಪಟ್ಟಿ ತಯಾರಿಕೆಯಲ್ಲಿ ಹಲವಾರು ತೊಡಕುಗಳಿರುತ್ತೆ. ಅದು ಸಹಜವಾದ ತೊಡಕುಗಳೇ. ಯಾಕಂದ್ರೆ ದೊಡ್ಡ ಪ್ರಮಾಣದ ವಲಸಿಗರು ಕಳೆದ 20 ವರ್ಷದಲ್ಲಿ ಬೆಂಗಳೂರಿನ ಜನಸಂಖ್ಯೆಯನ್ನ 60 ಲಕ್ಷದಿಂದ 1,40,00,000 ಏರ್ಲಿಕ್ಕೆ ಕಾರಣವಾಗಿದ್ದಾರೆ. ಅವರೆಲ್ಲ ಅನೇಕರು ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದ ವೈಟ್ ಕಾಲರ್ ನೌಕರರು ಮತ್ತು ಇತರ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಮತ್ತು ಸ್ವಯಂ ಉದ್ಯೋಗದಲ್ಲಿರೋ ಬಡ ಜನರು ಮತ್ತು ಕೆಳ ಮಧ್ಯಮ ವರ್ಗದ ಜನರು. ಇವರಲ್ಲಿ ಅನೇಕರು ಬಾಡಿಗೆ ಮನೆಗಳಲ್ಲಿ ವಾಸಿಸ್ತಾ ಇರ್ತಾರೆ, ಆಗಾಗ್ಗೆ ಬಾಡಿಗೆ ಮನೆಗಳನ್ನ ಬದಲಾಯಿಸ್ತಾ ಇರ್ತಾರೆ. ಹೀಗಾಗಿ ಅವರ ಮತಕ್ಷೇತ್ರ ಬದಲಾಗ್ತಾ ಇರುತ್ತೆ. ಮತಕ್ಷೇತ್ರ ಬದಲಾದಾಗ ಅವರು ತಮ್ಮ ಹೊಸ ವಿಳಾಸದಲ್ಲಿ ರೇಷನ್ ಕಾರ್ಡ್ ನಲ್ಲಿ ಅಡ್ರೆಸ್ ಬದಲಾಯಿಸ್ಕೊಳ್ತಾರೆ, ಡ್ರೈವಿಂಗ್ ಲೈಸೆನ್ಸ್ ಅಲ್ಲಿ ಬಹುಶಃ ಅಡ್ರೆಸ್ ಬದಲಾಯಿಸ್ಕೊಳ್ತಾರೆ. ಆದ್ರೆ ತಾವು ಬಿಟ್ಟು ಬಂದ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಹೆಸರು ತೆಗೆಸ ಹಾಕುವಷ್ಟು ವ್ಯವಧಾನ ಇರಲ್ಲ, ಅದಕ್ಕೆ ತಿಳುವಳಿಕೆ ಇರಲ್ಲ. ಅದು ತಾನಾಗಿ ಅದನ್ನ ಅಳಿಸಿ ಹಾಕ್ಬಿಡ್ತಾರೆ ಅಂತ ಅನ್ಕೊಂಡಿರ್ತಾರೆ. ಹಾಗಾಗಲ್ಲ. ಪ್ರತಿ ಸಾರಿ ಚುನಾವಣಾ ಆಯೋಗ ಅಂದ್ರೆ ರಾಜ್ಯ ಮಟ್ಟದಲ್ಲಿ ಮುಖ್ಯ ಚುನಾವಣಾ ಅಧಿಕಾರಿ ಇರ್ತಾರೆ, ರಾಷ್ಟ್ರ ಮಟ್ಟದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರಿರ್ತಾರೆ. ಈ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಮೇಲ್ವಿಚಾರಣೆಯಲ್ಲಿ ಇದು ಪರಿಷ್ಕರಣೆ ನಡೆಯುತ್ತೆ. ಇಲ್ಲಿ ಆಯುಕ್ತರು ಶಾಮೀಲಾಗೋ ಪ್ರಶ್ನೆನೇ ಬರಲ್ಲ. ಹೆಚ್ಚು ಅಂತಂದ್ರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಅದನ್ನ ಮೇಲುಸ್ತುವಾರಿ ಮಾಡ್ತಾ ಇರ್ತಾರೆ ಈ ಪರಿಷ್ಕರಣೆ ಪ್ರಕ್ರಿಯೆಯನ್ನ. ಯಾವತ್ತು ಬೂತ್ ಮಟ್ಟದ ಕಾರ್ಯಾಚರಣೆಯ ಅನುಭವವೇ ಇಲ್ಲದ ರಾಹುಲ್ ಗಾಂಧಿ ತರದವರು ಯಾರ್ದೋ ತಮ್ಮ ಸಲಹೆಗಾರರ ಮಾತು ಕೇಳಿಸ್ಬಿಟ್ಟು ದೊಡ್ಡ ಪ್ರಮಾಣದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಮಾತಾಡ್ಲಿಕ್ಕೆ ಹೊರಟಾಗ ಸ್ವತಃ ಮುಖ್ಯ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ತಮ್ಮಿಬ್ಬರು ಸಹೋದ್ಯೋಗಿಗಳಾದ ಸುಖ್ಬೀರ್ ಸಿಂಗ್ ಸಂಧು ಮತ್ತು ಡಾಕ್ಟರ್ ವಿವೇಕ್ ಜೋಶಿ ಅವರ ಜೊತೆ ಕೂತ್ಕೊಂಡು ನಿನ್ನೆ ಪತ್ರಿಕಾಗೋಷ್ಠಿ ನಡೆಸಿರೋದು ಬಹಳ ಅಭೂತಪೂರ್ವವಾದ ಚಟುವಟಿಕೆ. ಯಾಕಂದ್ರೆ ಇವತ್ತು ನಮ್ಮ ರಾಜಕಾರಣಿಗಳಿಗೆ, ಅದರಲ್ಲೂ ರಾಷ್ಟ್ರ ಮಟ್ಟದಲ್ಲಿ ಜನನಾಯಕರು ಅನ್ಸ್ಕೊಂಡಿರೋರಿಗೆ ತಾವೇ ಬೃಹಸ್ಪತಿಗಳು, ತಮಗಿಂತ ಪ್ರಬಲರು ಯಾರೂ ಇಲ್ಲ, ತಾವು ಸಂವಿಧಾನಕ್ಕಿಂತ ಮೇಲ್ನವರು, ನ್ಯಾಯಾಂಗಕ್ಕಿಂತ ತಾವು ಮೇಲ್ನವರು. ಯಾಕಂದ್ರೆ ನ್ಯಾಯಾಧೀಶರನ್ನ ನೇಮಕ ಮಾಡೋದು ನಾವೇ, ಈ ಚುನಾವಣಾ ಆಯುಕ್ತಗಳನ್ನ ನೇಮಕ ಮಾಡೋದು ನಾವೇ, ಅವರು ಸೇವೆಯನ್ನ ಪ್ರವೇಶಿಸುವಾಗ IAS ಪರೀಕ್ಷೆಗಳನ್ನು ನಡೆಸಿ ಅವ್ರನ್ನ ಆಯ್ಕೆ ಮಾಡಿದ್ದು ನಾವೇ ಅನ್ನೋ ಒಂದು ಭ್ರಮಾಲೋಕದಲ್ಲಿರ್ತಾರೆ, ಒಂದು ಅಧಿಕಾರದ ಮದ್ದಲ್ಲಿರ್ತಾರೆ. ರಾಹುಲ್ ಗಾಂಧಿ ತರದವರು ಅಧಿಕಾರವಿಲ್ಲದಿದ್ದಾಗ್ಲೇನೆ ಈ ಪರಿಯಾಗಿ ಸಂವಿಧಾನಾತ್ಮಕ ಸಂಸ್ಥೆಗಳಿಗೆ ಬಹಿರಂಗ ಬೆದರಿಕೆ ಸವಾಲ್ ಹಾಕ್ತಿರುವಾಗ ಇವರು ಅಧಿಕಾರಕ್ಕೆ ಬಂದಾಗ ಏನ್ ಮಾಡಬಲ್ರು ಅಂತಂದ್ಬಿಟ್ಟು ಅಂದಹಾಗೆ ಭಾರತದ ರಾಷ್ಟ್ರೀಯ ಚುನಾವಣಾ ಆಯೋಗಕ್ಕೆ ನಿಜಕ್ಕೂ ಹಲ್ಲು ಮೂಡಿಸಿತ್ತು. ಅಂದ್ರೆ ಅದಕ್ಕೆ ಗಟ್ಟಿತನ ತಂದು ಕೊಟ್ಟಿದ್ದು ಅಂತಂದ್ರೆ 1990ರಿಂದ 96ರವರೆಗೆ ಸುಮಾರು 5.5 ವರ್ಷಗಳ ಕಾಲ ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದ ತಮಿಳುನಾಡು ಮೂಲದ TN ಶೇಷನ್ ಎಂಬ ಕಟ್ಟುನಿಟ್ಟಾದ ಅಧಿಕಾರಿ. ಈ TN ಶೇಷನ್ ಕಾಲದಲ್ಲಿ ಅವರು ಆಯುಕ್ತರಾಗುವ ಸಂದರ್ಭದಲ್ಲಿ ಬ್ಯಾಲೆಟ್ ಪೇಪರ್, ಮತಪತ್ರಗಳ ಮೂಲಕ ಮತದಾನ ನಡೀತಾ ಇತ್ತು. ಸಾಂಪ್ರದಾಯಿಕ ವ್ಯವಸ್ಥೆಯಲ್ಲಿ ಕಾಗದದ ಹಾಳೆ ಮೇಲೆ ಮತಪತ್ರ ಸಿದ್ಧವಾಗ್ತಾ ಇತ್ತು, ಅದ್ರ ಮೇಲೆ ಮುದ್ರೆ ಒತ್ತಿಬಿಟ್ಟು ಮತಪೆಟ್ಟಿಗೆ ಹಾಕ್ತಾ ಇದ್ರು. ಆ ಕಾಲದಲ್ಲಿ ಬೂತ್ ಕ್ಯಾಪ್ಚರಿಂಗ್ ಅನ್ನೋ ಒಂದು ಕೆಟ್ಟ ಚಟುವಟಿಕೆ ನಡೀತಾ ಇತ್ತು ಅನೇಕ ಮತದಾರ ಕ್ಷೇತ್ರಗಳಲ್ಲಿ. ಅಂದ್ರೆ ಎಲ್ಲಿ ಬಲಿಷ್ಠ ನಾಯಕರು ಇರ್ತಾ ಇದ್ರು, ಎಲ್ಲೆಲ್ಲಿ ಪಾಳೆಗಾರಿಕೆ ವ್ಯವಸ್ಥೆ ಇರ್ತಾ ಇತ್ತು, ಅಲ್ಲಿ ಎದುರಾಳಿ ಪಕ್ಷದ ಏಜೆಂಟ್ಗಳನ್ನ ಓಡಿಸ್ಬಿಡ್ತಾ ಇದ್ರು. ತಮಗೆ ಬೇಕಾದಂತೆ ಮತದಾನದ ಅವಧಿ ಮುಗಿತಾ ಬಂದ ಹಾಗೆಲ್ಲ ಮತಪತ್ರಗಳ ಮೇಲೆ ತಮಗೆ ಬೇಕಾದಂತೆ ಮುದ್ರೆ ಒತ್ತಿಬಿಟ್ಟು ಗೆಲ್ತಾ ಇದ್ರು. ಮತಗಳನ್ನ ನಿಜಕ್ಕೂ ಲಪಟಾಯಿಸ್ತಾ ಇದ್ರು ವ್ಯವಸ್ಥೆ ನಡೀತಾ ಇತ್ತು. ಜೊತೆಗೆ ಹಣವಂತ ಅಭ್ಯರ್ಥಿಗಳೆಲ್ಲ ಕೋಟಿಗಟ್ಟಲೆ ಹಣವನ್ನ ಬಹಿರಂಗವಾಗಿ
ಖರ್ಚು ಮಾಡ್ತಾ ಇದ್ರು. ಪ್ರಚಾರದ ನೆಪದಲ್ಲಿ, ಅಲಂಕಾರದ ನೆಪದಲ್ಲಿ ಬೀದಿಗಳನ್ನೆಲ್ಲ ವೇದಿಕೆ ಪ್ರಚಾರ ಸಭೆ ನಡೆಯೋ ಬೀದಿಗಳಲ್ಲಿ, ವೇದಿಕೆಗಳಲ್ಲಿ ಭರ್ಜರಿಯಾದ ಅಲಂಕಾರ ಮಾಡೋದ್ರ ಮೂಲಕ ಯಥೇಚ್ಛವಾಗಿ ಹಣವನ್ನ ಹಂಚ್ತಾ ಇದ್ರು. ಇದಕ್ಕೆಲ್ಲಕ್ಕೂ ಕಡಿವಾಣ ಹಾಕಿದ್ದು ಟಿ ಎನ್ ಶೇಷನ್. ಯಾರ ಬೆದರಿಕೆಗೂ ಜಗ್ಲಿಲ್ಲ. ಅನ್ನಗೆ ಟಿ ಎನ್ ಶೇಷನ್ ಅವರ ಸುಮಾರು 6 ವರ್ಷಗಳ ಅಧಿಕಾರಾವಧಿಯಲ್ಲಿ 4 ಪ್ರಧಾನಮಂತ್ರಿಗಳು ಬದಲಾದ್ರು. ವಿ.ಪಿ. ರಾಜೀವ್ ಗಾಂಧಿ, ವಿ.ಪಿ. ಸಿಂಗ್, ಪಿ.ವಿ. ನರಸಿಂಹರಾವ್ ಮತ್ತು ಅಟಲ್ ಬಿಹಾರಿ ವಾಜಪೇಯಿ, ಹೀಗೆ 4 ಪ್ರಧಾನಮಂತ್ರಿಗಳ ಅವಧಿಯಲ್ಲಿ ಅವರು ಮುಖ್ಯ ಚುನಾವಣೆ ಅಧಿಕಾರಿಯಾಗಿದ್ರು. ಅವರು ಬಂದ್ಮೇಲೆನೆ ಈ ಕಾಗದದ ಮತಪತ್ರಗಳ ಬದಲು ಕಟ್ಟುನಿಟ್ಟಾಗಿ ರಾಷ್ಟ್ರಾದ್ಯಂತ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ಗಳ ಬಳಕೆಯನ್ನು ಜಾರಿಗೆ ತಂದ್ರು. ಆ ವೋಟಿಂಗ್ ಮಷೀನ್ಗಳ ವಿಶ್ವಾಸಾರ್ಹತೆಯ ಪೂರ್ವವಾಯಿ ಪರೀಕ್ಷೆ ಕೂಡ ಅವರು ವ್ಯವಸ್ಥೆಯನ್ನು ಕಲ್ಪಿಸಿದ್ರು. ಅಲ್ಲದೆ ಚುನಾವಣಾ ಪ್ರಚಾರದಲ್ಲಿ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಿದ್ದು ಕೂಡ ಟಿ ಎನ್ ಶೇಷನ್. ಇವತ್ತು ಬಹಿರಂಗ ಪ್ರಚಾರವನ್ನ ಆದಷ್ಟು ಅಗೋಚರ ರೀತಿಯಲ್ಲಿ ನಡೆಸ್ತಾರೆ. ಅದಕ್ಕೆಲ್ಲ ಕಾರಣ ಟಿ ಎನ್ ಶೇಷನ್. ಅಷ್ಟೇ ಅಲ್ಲ, ಚುನಾವಣೆ ಮುಗಿದಾಕ್ಷಣವೇ ಪ್ರತಿಯೊಬ್ಬ ಅಭ್ಯರ್ಥಿ ತಾನು ಮಾಡಿದ ಖರ್ಚು ವೆಚ್ಚಗಳ ಲೆಕ್ಕವನ್ನು ಒಪ್ಪಿಸ್ಬೇಕು. ಚುನಾವಣಾ ಆಯೋಗಕ್ಕೆ ಲೆಕ್ಕ ಒಪ್ಪಿಸೋ ಒಂದು ಪದ್ಧತಿಯನ್ನೇ ಜಾರಿಗೊಳಿಸಿದ್ದು ಕೂಡ ಟಿ ಎನ್ ಶೇಷನ್. ಅದಾದ ನಂತರ ಎಲ್ಲ ಪಕ್ಷಗಳ ಅಭ್ಯರ್ಥಿಗಳು ಎಚ್ಚೆತ್ತುಕೊಂಡ್ರು. ಚುನಾವಣಾ ಆಯೋಗದ ಬಗ್ಗೆ ಕೊಂಚವಾದ್ರೂ ಭಯ, ಭಕ್ತಿ, ಗೌರವ ಉಂಟಾಗಿದೆ ಟಿ ಎನ್ ಶೇಷನ್ ಕಾಲದಲ್ಲಿ. ಇದೀಗ ಮತ್ತೊಮ್ಮೆ ಅವತ್ತು ಟಿ ಎನ್ ಶೇಷನ್, ಇವತ್ತು ಜ್ಞಾನೇಶ್ ಕುಮಾರ್ ಎದುರು ಹಾಕೊಂಡಿರೋದು ಅಂತಿಂತ ನಾಯಕನನ್ನಲ್ಲ. ಈ ದೇಶ ಸ್ವತಂತ್ರವಾದಾಗಿಂದ ತನ್ನ ಕೌಟುಂಬಿಕ ಯಜಮಾನಿಕೆಯಲ್ಲೇ ದೇಶದ ರಾಜಕಾರಣ ನಡಿಬೇಕು ಅನ್ನೋ ಒಂದು ಅಹಂನಲ್ಲಿರುವ ಆ ನೆಹರು ವಂಶಸ್ಥರ ಪೈಕಿ 4ನೇ ತಲೆಮಾರಿನ ನಾಯಕ ರಾಹುಲ್ ಗಾಂಧಿಯವರ ಈ ಬಹಿರಂಗ ಅಪಪ್ರಚಾರ ಮತ್ತು ಬೆದರಿಕೆಗಳನ್ನ ಎದುರಾಕೊಂಡ್ಬಿಟ್ಟು ಜ್ಞಾನೇಶ್ ಕುಮಾರ್ ನಿನ್ನೆ ಹೇಳಿದ್ದಾರೆ, ನಿಮ್ಮ ನಿಜಕ್ಕೂ ನೀವು ಬಹಿರಂಗವಾಗಿ ಬಿತ್ತರಿಸ್ತಾ ಇರೋ ಪುರಾವೆಗಳಲ್ಲಿ ವಿಶ್ವಾಸ ಇದ್ರೆ ನಿಯಮಾವಳಿಗೆ ಅನುಸಾರವಾಗಿ ಒಂದು ಪ್ರಮಾಣ ಪತ್ರ ಸಲ್ಲಿಸಿ ನೀವು ದೂರು ಕೊಡಿ. 1 ವಾರದೊಳಗಾಗಿ ನೀವು ಪ್ರಮಾಣ ಪತ್ರ ಸಲ್ಲಿಸಿದ್ರೆ ನೀವು ಮಾಡಿರೋ ಆರೋಪ ಸುಳ್ಳು ಅಂತಾಗುತ್ತೆ. ನೀವು ಈ ರೀತಿ ಮತಗಳತನವನ್ನು ಪದ ಪ್ರಯೋಗ ಮಾಡದೆ ಈ ದೇಶದ ಮತದಾರರಿಗೆ ಮಾಡ್ತಿರೋ ಅಪಚಾರ. ನೀವು ಮತದಾನ ಕೇಂದ್ರಗಳ CCTV ಫುಟೇಜ್ಗಳನ್ನು ಕೇಳ್ತಾ ಇದ್ರಿ. ಅದು ಈ ಚುನಾವಣಾ ವ್ಯವಸ್ಥೆಯ ಗೋಪ್ಯತೆಯ ಹಕ್ಕೇನಿದೆ, ಮತದಾರರ ಗೋಪ್ಯತೆಯ ಹಕ್ಕನ್ನೇ ಉಲ್ಲಂಘಿಸಿದಂಗಾಗುತ್ತೆ. ನೀವು ಹಾದಿ ಬೀದಿಯಲ್ಲಿ ಸಾರ್ವಜನಿಕ ವೇದಿಕೆಗಳಿಂದ ಕೆಲವು ನಿರ್ದಿಷ್ಟ ಮಹಿಳಾ ಮತದಾರರ ಭಾವಚಿತ್ರಗಳನ್ನ ತೋರಿಸ್ಬಿಟ್ರಿ ಇಡೀ ದೇಶದ ಜನಕ್ಕೆ. ತನ್ಮೂಲಕ ರಹಸ್ಯ ಮತದಾನದ ಅವರ ಹಕ್ಕನ್ನ ನೀವೇ ಉಲ್ಲಂಘಿಸಿದ್ದೀರಿ. ತನ್ಮೂಲಕ ಚುನಾವಣಾ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವಂತ ಒಂದು ಉತ್ಸಾಹಕ್ಕೆ ಕೈ ಹಾಕಿದ್ದೀರಿ ಅಂತ ಹೇಳಿದ್ದಾರೆ. 1 ವಾರದ ಗಡುವು ಅವರು ಕೊಡ್ತಿರೋ ಹಾಗೇನೆ ಮತ್ತೆ ರಾಹುಲ್ ಗಾಂಧಿ ಅವರು ನಿನ್ನೆ ತಾನೇ ಶುರು ಮಾಡಿರೋ ತಮ್ಮ ವೋಟ್ ಅಧಿಕಾರ ಯಾತ್ರಾ ಬಿಹಾರ್ನಲ್ಲಿ ರಾತ್ರಿ ಮತ್ತೊಮ್ಮೆ ತಿರುಗೇಟು ಕೊಡೋ ಪ್ರಯತ್ನ ಮಾಡಿದ್ದಾರೆ. ನೀವ್ಯಾರನ್ನ ನೋಟಿಸ್ ಕೊಡ್ಲಿಕ್ಕೆ ನಾನ್ಯಾಕೆ ಒಂದು ಪ್ರಮಾಣ ಪತ್ರ ಸಲ್ಲಿಸಬೇಕು? ನಾನೀಗ ಬಹಿರಂಗಪಡಿಸೋ ಮಾಹಿತಿ ನೀವೇ ಕೊಟ್ಟ ಮಾಹಿತಿ ಇದು, ನೀವೇ ವಿಚಾರ ನಡೆಸಿ ತೀರ್ಮಾನ ಮಾಡಿ ಅಂತ ಹೇಳ್ತಿದ್ದಾರೆ. ಒಂದ್ ಕಡೆ ಈ ರೀತಿ ಮತದಾರರ ಪಟ್ಟಿಯಲ್ಲಿ ದೋಷಗಳು ಆಗದಂತೆ ಅದರ ಶುದ್ಧೀಕರಣ ಪ್ರಕ್ರಿಯೆನ ಬಿಹಾರ್ನಲ್ಲಿ ನಡೆಸ್ತಾ ಇರುವಾಗ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್ ಲಿಸ್ಟ್ ಅದನ್ನು ವಿರೋಧಿಸ್ತಾರೆ. ಮತ್ತೊಂದ್ ಕಡೆ ಈ ರೀತಿ ನೋಡಿ, ಹಿಂದಿನ ಚುನಾವಣೆಯಲ್ಲಿ ಬೆಂಗಳೂರಿನಲ್ಲಿ ದೋಷಪೂರಿತ ಮತದಾರರ ಪಟ್ಟಿಗಳಿದ್ವು, ಅದನ್ನೇ ಬಳಸ್ಕೊಂಡ್ಬಿಟ್ಟು ಚುನಾವಣೆ ನಡೆಸೋದು ಅಂತ ಅಂದ್ಬಿಟ್ಟು. ಮತದಾರರ ಪಟ್ಟಿಗಳಲ್ಲಿ ದೋಷವಿರಬಹುದು, ಆದ್ರೆ ಯಾವತ್ತೂ ಕೂಡ ಯಾವುದೇ ಕ್ಷೇತ್ರದಲ್ಲೂ ಕೂಡ 100% ಮತದಾನ ಆಗಿರೋದಿಲ್ಲ. ಈ ಡೂಪ್ಲಿಕೇಟ್ ಹೆಸರು ಮತದಾರರು ಎಲ್ಲೋ ಅಪರೂಪಕ್ಕೊಮ್ಮೆ ಅಲ್ಲಿ ಮತದಾನ ನಡೆದಿರುತ್ತೆ ಹೊರತು ಎಲ್ರೂ ಹೋಗಿ ಮತ ಹಾಕಿರೋದೇ ಇಲ್ಲ. ಸರಾಸರಿ ಮತದಾನದ ಪ್ರಮಾಣವೇ ಬಹುತೇಕ ರಾಜ್ಯಗಳಲ್ಲಿ, ಅದರಲ್ಲೂ ದೊಡ್ಡ ಮಹಾನಗರದಲ್ಲದನ್ನು 60% ತಲುಪಿದ್ದು ಬಹಳ ಅಪರೂಪ. ಬೆಂಗಳೂರಿನಲ್ಲಿ ನಡೆದಿರೋ ಬಹುತೇಕ ಚುನಾವಣೆಗಳಲ್ಲಿ ಮತದಾನದ ಶೇಕಡಾವಾರು ಪ್ರಮಾಣ 55% ಮಾತ್ರವೇ. ಕೆಲವು ನಿರ್ದಿಷ್ಟ ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾನ ನಡೆದಿರುತ್ತೆ. ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ 80%ಕ್ಕಿಂತ ಅಧಿಕ ಮತದಾನ ನಡೆದಿರುತ್ತೆ. ಅಲ್ಲಿ ಈ ರೀತಿ ಡೂಪ್ಲಿಕೇಟ್ ಹೆಸರುಗಳು ಮತ್ತೊಂದು ಬಂದಿರೋದಿಲ್ಲ. ಅಲ್ಲಿ ಮತದಾರರನ್ನು ಗುರುತಿಸೋದು ಸುಲಭ. ಈ ನಗರ ಪ್ರದೇಶದ ಮತದಾರರ ಪಟ್ಟಿ ಪರಿಷ್ಕರಣದ ವಿಚಾರದಲ್ಲಿ ಯಾವ ಪ್ರಾಥಮಿಕ ಬೇರು ಮಟ್ಟದ ತಿಳುವಳಿಕೆ ಇಲ್ಲದ ರಾಹುಲ್ ಗಾಂಧಿ ತತ್ಕ್ಷಣವೇ ಈ ಪ್ರಚಾರ ಯಾತ್ರೆಯನ್ನು ನಿಲ್ಲಿಸಬೇಕು. ಜನಕ್ಕೆ ಸುಖ ಸುಮ್ಮನೆ ಇವತ್ತು ನೀವು ಚುನಾವಣಾ ಆಯೋಗದ ವಿಶ್ವಾಸಾರ್ಹತೆ ವಿರುದ್ಧ ಸಮರ ಸಾರಿದ್ದೀರಿ, ನಾಳೆ ನ್ಯಾಯಾಂಗದ ವಿರುದ್ಧ ನೀವು ಸಮರ ಸಾರ್ತೀರಾ. ನೋಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಪರೀಕ್ಷಾ ಪ್ರಾಧಿಕಾರದ ಮೇಲಿನ ನಂಬಿಕೆ ವಿಶ್ವಾಸದಿಂದ ಆ ವ್ಯವಸ್ಥೆ ಪರೀಕ್ಷಾ ವ್ಯವಸ್ಥೆ ನಡೆಯುತ್ತೆ. ನಾಳೆ ನಪಾಸ್ ಆಗಿರೋ ಹುಡುಗರೆಲ್ಲ SLC ಬೋರ್ಡ್ ಮತ್ತು PUC ಬೋರ್ಡ್ ವಿರುದ್ಧ ಚಳುವಳಿ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರೆ ಏನಾದೀತು? ಅದೇ ರೀತಿ ಕಾನೂನು ಕ್ಷೇತ್ರದಲ್ಲಿ
ನ್ಯಾಯಾಂಗದ ಮತ್ತು ನ್ಯಾಯಾಧೀಶರ ಮೇಲಿನ ವಿಶ್ವಾಸ ನಂಬಿಕೆಯನ್ನು ಆಧರಿಸಿಬಿಟ್ಟು ನಾವು ಕಾನೂನು ವ್ಯವಸ್ಥೆಯನ್ನ ಮುಂದುವರಿಸಿಕೊಂಡು ಹೋಗಿದ್ದೇವೆ. ನಾಳೆ ನೀವು ನ್ಯಾಯಾಧೀಶರ ವಿರುದ್ಧ ಪ್ರತಿಕೂಲ ತೀರ್ಪು ಕೊಡೋ ನ್ಯಾಯಾಧೀಶರ ವಿರುದ್ಧ ಚಾರಿತ್ರ ವಧೆಯ ಚಳುವಳಿ ಶುರು ಮಾಡ್ಬಿಟ್ರೆ ಗತಿ ಏನಾದೀತು? ಬಹುಶಃ ಒಂದು ದಿನ ಬರ್ಬೋದು ರಾಹುಲ್ ಗಾಂಧಿ ಅವರಿಗೆ ಸತತ ಸೋಲುಗಳಿಂದ ಕಂಗೆಟ್ಬಿಟ್ಟು ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವದ ವಿರುದ್ಧವೇ ಈ ರೀತಿ ಅಭಿಯಾನ ಶುರು ಮಾಡಬಹುದು. ಆಗ ಏನಾಗುತ್ತೆ ನೋಡಿ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆನೆ ಅಲ್ಲಾಡ್ಬಿಡುತ್ತೆ. ಬಾಂಗ್ಲಾದೇಶದಲ್ಲಿ ಸೃಷ್ಟಿಯಾಗಿರುವಂತಹ ಅರಾಜಕತೆ ಇಲ್ಲೂ ಬರೋ ಸಾಧ್ಯತೆ ಇದೆ. ಈ ಅಪಾಯಗಳ ಹಿನ್ನೆಲೆಯಲ್ಲಿ ಜ್ಞಾನೇಶ್ ಕುಮಾರ್ ಪ್ರದರ್ಶಿಸಿರೋ ಆ ದಿಟ್ಟತನ ಮತ್ತು ಧೈರ್ಯವನ್ನ ಭಾರತದ ಪ್ರಜ್ಞಾವಂತ ಮತದಾರರೆಲ್ಲರೂ ಕೂಡ ಅದನ್ನ ಬೆಂಬಲಿಸಬೇಕು ಮತ್ತು ಅದನ್ನ ಬಹಿರಂಗವಾಗಿ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.